Hi, hello, namaskara. Welcome back to my YouTube channel VJ Saundarya Vlogs and welcome back to one more new vlog. ಪ್ರೀತಿಯ ಸಬ್ಸ್ಕ್ರೈಬರ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಮನೆಗೆ ಶಿಫ್ಟ್ ಆದ್ಮೇಲೆ ನಮ್ಮ ಒಂದು ದಿನಚರಿ ಹೇಗಿರುತ್ತೆ, ಹಾಗೆ ಎಷ್ಟೊಂದು ಕಾಮೆಂಟ್ಸ್ ಬಂದಿತ್ತು, ನಿಮ್ದು ರೆಂಟಾ ಲೀಸಾ, ರೆಂಟ್ ಆದ್ರೆ ಎಷ್ಟು ಏನು ಅಂತ ಎಲ್ಲ. ಸೊ ಇವತ್ತಿನ ವಿಡಿಯೋಲಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ. ಹಾಗೆ ಈಗ ಮಾರ್ನಿಂಗ್ ಎದ್ದಿದ ತಕ್ಷಣ ದೇವರಿಗೆ ನಮಸ್ಕಾರ ಹಾಕ್ತಾ ಬಂದು ಈಗ ನನ್ನ ಮಾರ್ನಿಂಗ್ ರೂಟೀನ್ ನ ಮುಗಿಸ್ತಾ ಇದ್ದೀನಿ. ಸೊ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಈಗ ಹೋಗಿ ಎಲ್ಲಾ ವಿಂಡೋಸ್ ನ ಓಪನ್ ಮಾಡ್ತೀನಿ, ರಾಕ್ ಕ್ಲಿಪ್ಪಿಂಗ್ಸ್ ಇಟ್ಟಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ಎಸ್ ಫ್ರೆಂಡ್ಸ್, ನನ್ನ ದಿನ ಸ್ಟಾರ್ಟ್ ಆಗದೆ ಚಿಕ್ಕ ಚಿಕ್ಕ ಪಕ್ಷಿಗಳ ಸದ್ದಿನಿಂದ. ಕೇಳಿಸ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಕೇಳಿಸ್ಕೊಂಡಿಲ್ಲ ಅಂದ್ರೆ ಹೋಗಿ ರಿವೈಂಡ್ ಮಾಡಿ ನೋಡಿ. ಸೊ ಫೇಸ್ ವಾಶ್ ಎಲ್ಲ ಮಾಡ್ಕೊಬಂದು ನಾನು ಈಗ ಮಾಯಿಶ್ಚರೈಸರ್ನ ಹಾಕ್ತಾ ಇದ್ದೀನಿ. ಹಾಗೆ ಏನ್ ಗೊತ್ತಾ ಫ್ರೆಂಡ್ಸ್, ಈ ಮನೆಗೆ ಬಂದ್ಮೇಲೆ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳೋಣ ನನ್ನ ಲೈಫಲ್ಲಿ ಅಂತ ಅನ್ಕೊಂಡಿದೀನಿ. ಅದರಲ್ಲಿ ಮೊದಲನೇದು ಬಂದು ಬೇಗ ಎದ್ದೋಳೋ ಅಂತ ಅಭ್ಯಾಸ. ನಾನು ಮಗು ಊಟಕ್ಕೂ ಮುಂಚೆ ತುಂಬಾನೇ ಪಂಕ್ಚುವಲ್ ಆಗಿರ್ತಾ ಇದ್ದೆ. 4:15 ಎದ್ದು ಜಿಮ್ ಎಲ್ಲ ಮುಗಿಸ್ಕೊಂಡು ನನ್ನ ರೂಟೀನ್ ಅನ್ನೋದು ಸ್ಟಾರ್ಟ್ ಆಗ್ತಿತ್ತು. ಸೊ ಮುಂಚೆ ಅಂದ್ರೆ 2 years ಬ್ಯಾಕ್ ಮುಂಚೆ ನನ್ನ ವ್ಲಾಗ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಮಗು ಆದ್ಮೇಲೆ ನಮ್ಮ ಲೈಫಲ್ಲಿ ತುಂಬಾನೇ ಬದಲಾವಣೆ ಆಗತ್ತೆ. ನಾವು ಸೋಂಬೇರಿಗಳು ಕೂಡ ಆಗ್ಬಿಡ್ತೀವಿ. ಸೊ ನಾನು ಅಷ್ಟೇ ನೈಟ್ ಎಲ್ಲ ಎದ್ದಿರ್ತಾ ಇದ್ದೆ ಎದುವೀರ್ ಜೊತೆ. ಅದ್ರ ಜೊತೆ ಟಯರ್ಡು ಎಲ್ಲ ಆಗಿ ಯಾವಾಗಂದ್ರೆ ಯಾವಾಗ ಮಲ್ಕೊಳ್ತಾ ಇದ್ದೆ, ಯಾವಾಗಂದ್ರೆ ಯಾವಾಗ ಎದ್ದೊಳ್ತಾ ಇದ್ದೆ. ಸೊ ಈ ತರ ಆಗ್ಬಿಟ್ಟಿತ್ತು. ಹಾಗಾಗಿ ಇನ್ಮೇಲೆ ನಾನು ಬೇಗ ಎದ್ದೊಳ್ಬೇಕು. ಗುಡ್ ಮಾರ್ನಿಂಗ್ ಅತ್ತೆ. ಟಿಫನ್ನು ಇಡ್ಲಿ ಚಟ್ನಿ. ನಾವಿರೋದು ಡ್ಯೂಪ್ಲೆಕ್ಸ್ ಮನೆಯಲ್ಲಿ, ನಮ್ಮ ಬೆಡ್ರೂಮ್ ಇರೋದು ಮೇಲೆಗಡೆ. ಸೊ ಕೆಳಗಡೆ ಬಂದಿದ ತಕ್ಷಣ ನಾನು ಅರ್ಧ ಲೀಟರ್ ನೀರನ್ನ ಕುಡಿತೀನಿ. ನಾನು ಎದ್ದೋಳೋ ಅಷ್ಟರಲ್ಲೇ ನಮ್ಮ ಅತ್ತೆ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ತಿಂಡಿಗೆಲ್ಲ ರೆಡಿ ಮಾಡ್ಕೊಡ್ತಾ ಇದಾರೆ. ಸೊ ಕಿಚನ್ ಅಲ್ಲಿ ಏನೇ ಕೆಲಸ ಇದ್ರು ನಮ್ಮ ಅತ್ತೆ ನೋಡ್ಕೊಳ್ತಾರೆ. ಅದು ಬಿಟ್ಟು ಬೇರೆ ಎಲ್ಲ ಕೆಲಸ ನಾನ್ ಮಾಡ್ತೀನಿ. ಇದನ್ನೆಲ್ಲ ಮಾಡಿ ನಾವು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಅಲ್ಲಿಂದ ತಿರ್ಗಾ ಬಂದು ನಾನು ಫ್ರೀ ಆದಾಗ ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಯಾಕಿದನ್ನ ಹೇಳ್ದೆ ಅಂದ್ರೆ, ಎಷ್ಟೊಂದು ಜನ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನನ್ನ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿಲ್ಲ ಅಂದ್ರೆ ತಿಳ್ಕೊಂಡ್ಲಿ ಅಂತ ಹೇಳ್ದೆ ಅಷ್ಟೇ. ಸೊ ಎಸ್, ನೀವು ನೋಡ್ಬೋದು ಬಂದಿದ ತಕ್ಷಣ ನಮ್ಮ ಅತ್ತೆಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಹಾಗೆ ಸುಪ್ರಭಾತ ಕೂಡ ಹಾಕಿದ್ದೀನಿ. ಸೊ ಸುಪ್ರಭಾತ ಓಡ್ತಾ ಇದೆ. ನೀವು ಅನ್ಕೊಳ್ಬಹುದು ಏನು ಯಾವಾಗ್ಲೂ ಸೌಂದರ್ಯ ಇದೇ ರೀತಿ ಇರ್ತಾಳ ಅಂದ್ರೆ, ಎಸ್ ಅಫ್ಕೋರ್ಸ್ ನಾನು ನಮ್ಮ ಅತ್ತೆ ಇದೇ ರೀತಿ ಇರ್ತೀವಿ. ತಾಯಿ ಮಗಳ ತರಾನೇ ಇರ್ತೀವಿ. ನಾವು ಯಾವತ್ತೂ ಅತ್ತೆ ಸೊಸೆ ತರಾನೇ ಇರೋದಿಲ್ಲ. ಸೊ ನೀವು ಯಾರಾದ್ರೂ ನನ್ನ ಮುಂಚಿನ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ನಿಮ್ಮೆಲ್ಲರಿಗೂ ಅರ್ಥ ಆಗತ್ತೆ. ಅಂಡ್ ಈಗ ಕಾಫಿಗೆ ಇಡ್ತಾ ಇದೀನಿ. ನಾನು ರೂಪೇಶ್ ಕಾಫಿ ಕುಡಿತೀವಿ. ಸೊ ಹಾಗಾಗಿ ಕಾಫಿಗೆ ಇಡ್ತಾ ಇದೀವಿ. ನಮ್ಮ ಅತ್ತೆ ಶುಗರ್ ಇರೋದ್ರಿಂದ ಅವ್ರು ಕಾಫಿನ ಕ್ವಿಟ್ ಮಾಡಿದ್ದಾರೆ. ಈ ನಡುವೆ ರಾಗಿ ಗಂಜಿನ ಕುಡಿತಾರೆ ಬೆಳಗ್ಗೆ ಎದ್ದಿದ ತಕ್ಷಣ. ಅಂಡ್ ನಾವಿಲ್ಲಿ ಮಾತಾಡ್ಕೊಂಡು ಇನ್ನ ಏನು ವಾಷಿಂಗ್ ಮಿಷಿನ್ ತಂದು ಫಿಕ್ಸ್ ಆಗಿಲ್ಲ, ಹಾಗೇನೆ ಫಿಲ್ಟರ್ ಫಿಕ್ಸ್ ಆಗಿಲ್ಲ, ಇದನ್ನೆಲ್ಲ ಮಾತಾಡ್ಕೊಂಡು ಮಾಡಬೇಕು. ಇವತ್ತು ಕೋಟ್ರಸ್ಗೆ ಹೋಗೋಣ ಸೋನಿ ಅಂತ ನಮ್ಮ ಅತ್ತೆ ಎಲ್ಲ ಹೇಳ್ತಾ ಇದ್ರು. ಸೊ ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ ನ ಇಡ್ತೀನಿ. ವಾಷಿಂಗ್ ನಾವು ಕಂಪ್ಲೀಟ್ ಆಗಿ ಕಿಚನ್ ಇನ್ನ ಏನು ಸೆಟಪ್ ಮಾಡಿಲ್ಲ. ಯಾಕಂದ್ರೆ ನಾನು ಕೆಲಸ ಮಾಡ್ತೀನಿ, ನಮ್ಮ ಅತ್ತೆನೂ ಕೆಲಸ ಮಾಡ್ತಾರೆ, ರೂಪೇಶು ಕೆಲಸ ಮಾಡ್ತಾರೆ. ನಮ್ಮನೇಲಿ 3 ಜನ ಕೂಡ ವರ್ಕ್ ಮಾಡೋದ್ರಿಂದ ನಮಗೆ ಸಿಗದೆ ವೀಕೆಂಡ್ಸ್ ಅಲ್ಲೂ ಊರು ಅದು ಇದು ಆಗುತ್ತೆ. ಸೊ ಟೈಮ್ ಸಿಕ್ಕಿದಾಗ ನಾವು ಆರ್ಗನೈಸ್ ಮಾಡ್ಕೊಳ್ತೀವಿ. ಅದರಲ್ಲಿ ನಮ್ಮ ಚಿಕ್ಕಮ್ಮ ಅವ್ರು ಫ್ರೀ ಆದಾಗ ಬಂದು ಅವರೇ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರು. ನಾನು ಕಾಫಿ ಮಾಡಿಕೊಂಡು ನನಗೆ ಹಾಗೆ ರೂಪೇಶ್ಗೆ ಕಾಫಿ ಕೊಡ್ತಾ ಇದ್ದೀನಿ. ನಮ್ಮ ಅತ್ತೆ ಕಾಫಿ ಕುಡಿಯಲ್ಲ, ಯಾಕಂದ್ರೆ ಅವ್ರಿಗೆ ಶುಗರ್ ಇರೋದ್ರಿಂದ ಅವರು ಕ್ವಿಟ್ ಮಾಡಿ ರಾಗಿ ಗಂಜಿನ ಕುಡಿತಾರೆ ಬೆಳಗ್ಗೆ. ಬನ್ನಿ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಏನೇನು ಅಂತ ತೋರಿಸ್ತೀನಿ. ಇನ್ನೂ ಸಿಲಿಂಡರ್ ಎಲ್ಲ ಒಳಗಡೆ ಇಡಬೇಕು. ಅದೇನೋ ರೂಪೇಶಕ್ಕೆ ಟೈಮ್ ಆಗ್ತಾ ಇಲ್ಲ, ಏನೂ ಇಲ್ಲ. ಬ್ರೇಕ್ಫಾಸ್ಟ್ಗೆ ನಮ್ಮ ಅತ್ತೆ ಇಡ್ಲಿ ಮಾಡಿದ್ದಾರೆ. ಜೊತೆಗೆ ಇದು ಬಂದು ರೈಸು ಬಿಸಿ. ರೂಪೇಶ್ಗೆ ಬಾಕ್ಸ್ ರೆಡಿ. ರೈಸು ಮತ್ತು ಏನೋ ಸಾಂಬಾರು ಮಾಡಿದ್ದಾರೆ. ಏನು ಸಾಂಬಾರು ಗೊತ್ತಿಲ್ಲ, ನೋಡ. ಸೊಪ್ಪಿನ ಸಾರು ಮಾಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ಇಡ್ಲಿ ಹಾಕೋದು. ದಿಸ್ ಈಸ್ ಚಟ್ನಿ. ರೂಪೇಶ್ಗೆ ನಮ್ಮ ಅತ್ತೆಗೆ ಮಾರ್ನಿಂಗ್ ಗಂಜಿ ಕುಡಿತಾರೆ ಅವರು. ಮಿಲ್ಲೆಟ್ಸ್ ಗಂಜಿ ರೆಡಿ. ನಮ್ಮ ಅತ್ತೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಆ್ಯಂಡ್ ನಾನು ಆಚೆಗಡೆ ಎಲ್ಲ ಕಸ ಗುಡಿಸ್ಬೇಕು. ನಮ್ಮ ಲಿಯೋನ ಇವಾಗ ಮೇಲೆಗಡೆ ಕರ್ಕೊಂಡು ಹೋಗ್ಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ವಿಂಡೋ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಸೂರ್ಯನಾರಾಯಣ ಕಾಣ್ತಾನೆ, ಜೊತೆಗೆ ತೆಂಗಿನಕಾಯಿ ಮರ ಕಾಣಿಸುತ್ತೆ. ಎಷ್ಟು ಪಾಸಿಟಿವ್ ಗೊತ್ತಾ, ಬೆಳಗ್ಗೆ ಎದ್ದಿದ ತಕ್ಷಣ ಇವರಿಬ್ಬರನ್ನ ದರ್ಶನ ಮಾಡೋದು.
ಡೈರೆಕ್ಟ್ ಕಿಟಕಿ ಒಳಗಡೆ ಬೀಳ್ತದೆ ನೋಡ್ಬೋದು ನೀವು, ಚೆನ್ನಾಗಿರುತ್ತೆ. ಇನ್ನು ಕೆಳಗಡೆ ಬಂದು ಮನೆ ಮುಂದೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಹೊಸಲೆಲ್ಲ ತೊಳೆದು ಒಳಗಡೆ ಬರೋ ಅಷ್ಟರಲ್ಲಿ ಅಂದರೆ ಹೊರಗಡೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 8:30 ಆಗೋಯ್ತು. ರೂಪೇಶ್ ಕೂಡ ಸ್ನಾನ ಮಾಡ್ಕೊಬಂದು ಫಸ್ಟ್ ಅವ್ರು ಮಾಡೋದು ದೇವ್ರ ಮುಂದೆ ದೀಪ ಅಂಟಿಸ್ಬಿಟ್ಟು ಅವ್ರ ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗ್ತಾರೆ. ನಾನು ಮಾಡ್ತೀನೋ ಬಿಡ್ತೀನೋ ಎವ್ರಿ ಡೇ ಒನ್ ಡೇನು ಮಿಸ್ ಮಾಡ್ತಿದ್ದಂಗೆ ರೂಪೇಶ್ ದೀಪನ ಅಂಟಿಸ್ತಾರೆ. ಹಾಗೆ ನಾನಿಲ್ಲಿ ಒಳಗಡೆ ಬಂದು ಈಗ ನಮ್ಮ ಅತ್ತೆ ಸ್ನಾನಕ್ಕೆಲ್ಲ ಹೋಗಿದ್ದಾರೆ. ಅಷ್ಟೊತ್ತಲ್ಲಿ ನಾನು ಮೂರು ಜನಕ್ಕೂ ನನಗೂ ರೂಪೇಶ್ಗೆ ಹಾಗೆ ನಮ್ಮ ಅತ್ತೆಗೂ ಬಾಕ್ಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಮನೆ ಕೆಲಸದವ್ರನ್ನ ಯಾರನ್ನ ನೋಡೋಣ ಅಂತ ಒಂದಿಬ್ಬರನ್ನ ವಿಚಾರಿಸಿದ್ವಿ. 7,000 ಒಬ್ಬರು ಕೇಳಿದ್ರು, 9,000 ಒಬ್ಬರು ಕೇಳಿದ್ರು. ನನಗೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಹಾಗಾಗಿ ಬೇಡ ಅಂತ ಹೇಳಿದ್ದೀನಿ. ಹಾಗೆ ನಮ್ಮ ಚಿಕ್ಕಮ್ಮ ಒಂದಿಬ್ಬರಿಗೆ ಹೇಳಿದ್ದಾರೆ, ಅವರು ಸಮ್ಮರ್ ಹಾಲಿಡೇಸ್ಗೆ ಊರಿಗೆ ಹೋಗಿದ್ದಾರಂತೆ, ಬಂದಮೇಲೆ ಬರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಬಟ್ ರೂಪೇಶ್ ಹೇಳ್ತಾ ಇರ್ತಾರೆ, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ಒಳ್ಳೆಯದು, ಅದರಿಂದ ಎಕ್ಸಸೈಸ್ ಕೂಡ ಆಗುತ್ತಲ್ವಾ ಅಂತ ಹೇಳ್ತಾ ಇದ್ರು. ಬಟ್ ಅವ್ರು ಹೇಳಿದ್ ಕೂಡ 100% ನಿಜ. ಬಟ್ ಆದರೆ ನಾನು ಕೆಲಸ ಮಾಡೋದಕ್ಕೂ ಜೊತೆಗೆ ಮನೆ ಕೆಲಸ ಮಾಡೋದು ತುಂಬಾ ಹಿಂಸೆ ಅನ್ಸುತ್ತೆ. ಬಟ್ ನೋಡೋಣ ಏನಾಗುತ್ತೆ ಅಂತ ಮುಂದೆ ಬರುವಂತ ವಿಡಿಯೋಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ನೈಟ್ ಹಠ ಮಾಡಿಕೊಂಡು ಅವ್ರ ಮಾವವ್ರ ಜೊತೆ ಹೋಗ್ಬೇಕು ಅಂತ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಹೋಗಿದ್ದ. ಅಮ್ಮಮ್ಮ ಅವರೆಲ್ಲ ಅಲ್ಲೇ ಇದ್ರು. ಇವಾಗ ಬೆಳಗ್ಗೆ ಹರ್ಷ ಬರವಾಗ ಕರ್ಕೊಬಂದ. ನಮ್ಮ ಅಮ್ಮಮ್ಮ ಪೊಂಡು ಎಲ್ಲರೂ ಇಲ್ಲಿಗೆ ಬಂದರು. ಸೊ ನೋಡಿ ಯದುವೀರ್ ನಮಸ್ಕಾರ. ಎಲ್ಲೋಗಿದ್ದೆ ಅಂತ ಹೇಳು ನೀನು. ಎಲ್ಲೋಗಿದ್ದೆ? ಅಮ್ಮ ಮನೆಗೆ ಹೋಗಿದ್ದ. ಅಮ್ಮ ಮನೆಗೆ ಹೋಗಿದ್ದೆ ಅಂತ ಹೇಳು. ಅಯ್ಯಯ್ಯ, ಏನು ಮಾಡಿದೆ ನೀನು? ಏನು ಮಾಡಿದ್ದು? ಸರಿ, ಹಾಯ್ ಮಾಡಿಬಿಡಿ ಎಲ್ರಿಗೂ. ಹಲೋ. ಇನ್ನೇನು ಈಗ ನಾನು ಕೂಡ ಹೋಗಿ ಸ್ನಾನ ಮಾಡಿಕೊಂಡು ಆಫೀಸ್ಗೆ ರೆಡಿ ಆಗಬೇಕಾಗಿತ್ತು. ಅಷ್ಟೊತ್ತಲ್ಲಿ ನಮ್ಮ ದೊಡ್ಡ ಸೋದರ ಮಾವಂದ ಕಾಲ್ ಬಂತು, ನಾವು ಬರ್ತಾ ಇದ್ದೀವಿ ಅಂತ. ಅವ್ರು ಆ್ಯಕ್ಚುಲಿ ಪೂಜೆಗೆ ಬರೋಕ್ಕೆ ಆಗಿರಲಿಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬರೋಕ್ಕೆ ಆಗಿರಲಿಲ್ಲ. ಯಾಕಂದರೆ ಅವರು ಟೊಮೆಟೊ ಹಾಕಿದ್ರು, ಅದು ಕೀಳ್ಬೇಕಾಗಿತ್ತಂತೆ, ಹಾಗಾಗಿ ಬರಲಿಲ್ಲ. ಇವತ್ತು ಬರ್ತಾ ಇದ್ದೀವಿ ಅಂತ ಮಾರ್ನಿಂಗ್ಗೆ ಕಾಲ್ ಮಾಡಿದ್ರು. ಹಾಗಾಗಿ ನಾನು ಕೂಡ ಅವ್ರು ಬರ್ತಾ ಇದ್ದಾರೆ ಅಂದ್ಬಿಟ್ಟು ಸಡನ್ ಆಗಿ ಲೀವ್ ಕೂಡ ಅಪ್ಲೈ ಮಾಡಿಕೊಂಡು ಅಪ್ರೂವ್ ಕೂಡ ಆಯಿತು. ಆ್ಯಂಡ್ ರೂಪೇಶ್ ಹೇಳಿದ್ರು ಏನಾನ ಸ್ಪೆಷಲ್ ಅಡುಗೆಗಳು ಮಾಡಿಡು, ನಾನು ಲೀವ್ ಹಾಕೋಕ್ಕಾಗಲ್ಲ ಅಂತ ಹೇಳಿ ಅವರು ಹೋಗ್ತಾ ಇದ್ದಾರೆ. ಹೋಗೋಕ್ಕೂ ಮುಂಚೆ ಯದುವೀರ್ಗೆ ಅಮೌಂಟ್ನ ಕೊಡ್ತಾ ಇದ್ದಾರೆ ಪಿಗ್ಗಿ ಬ್ಯಾಂಕ್ ಹಾಕಕ್ಕೆ. ಸೊ ಪಿಗ್ಗಿ ಬ್ಯಾಂಕ್ ತುಂಬೋಗಿದೆ. ಅದು ಆಕ್ಚುಲಿ ಸ್ವಾತಿ ಅವರ ಮಗನ ಬರ್ಡೇಗೆ ರಿಟರ್ನ್ ಗಿಫ್ಟ್ ಆಗಿ ಕೊಟ್ಟಿದ್ದು. ತುಂಬೋಗಿದೆ. ಇವಾಗ ದೊಡ್ಡದು ಯಾವ್ದಾದ್ರು ಚೆನ್ನಾಗಿ. ಕಮಿಂಗ್ ಟು ಕಾಮೆಂಟ್ ಸೆಕ್ಷನ್, ಎಷ್ಟೊಂದು ಜನ ಕಾಮೆಂಟ್ಸ್ ಅಲ್ಲಿ ಕೇಳಿದ್ದು ನೀವಿರೋಂಥದ್ದು ಓನ್ ಹೌಸಾ, ರೆಂಟಾ, ಲೀಸಾ, ರೆಂಟ್ ಆದ್ರೆ ಎಷ್ಟು ಅಂತೆಲ್ಲ ಕೇಳಿದ್ರಿ. ತುಂಬಾ ದಿವಸದಿಂದ ಕಾಯಿಸ್ಬಿಟ್ಟಿದೆ. ಐ ಆಮ್ ಸೋ ಸಾರಿ. ಸೊ ನಾವಿರೋದು ರೆಂಟೆಡ್ ಹೌಸ್. ಸೊ ನಮ್ಮನೆ ಬಾಡಿಗೆ ಬಂದು 24,000 ರೂಪಾಯಿ. ಸೊ ಸಿಕ್ಕಿದೆ ನಿಮ್ಗೆ ಆನ್ಸರ್ ಅಂತ ಅನ್ಕೊಂಡಿದೀನಿ. ಹಾಗೆ ನಾವು ಈ ಮನೆಗೆ ಬರೋವಾಗ ನಮ್ಗಿದು ಒಂಥರ ಮೊದಲನೇ ರೆಂಟೆಡ್ ಹೌಸ್ಗೆ ಶಿಫ್ಟ್ ಆಗ್ತಾ ಇರೋದಲ್ಲ, ಒಂದು ಒಳ್ಳೆ ಪೂಜೆ ಮಾಡಿಕೊಂಡು ಶಿಫ್ಟ್ ಆಗಬೇಕು ಅಂತ. ನಮ್ಮ ಲೈಫಲ್ಲಿ ಇದು ಫಸ್ಟ್ ರೆಂಟೆಡ್ ಹೌಸ್. ಇಷ್ಟು ದಿವಸ ನಾವು ಕ್ವಾರ್ಟರ್ಸ್ ಅಲ್ಲಿ ಇದ್ವಿ. ಅದು ಕ್ವಾರ್ಟರ್ಸ್ ಅಲ್ಲಿ ಏನಂದ್ರೆ ಅವ್ರ ಸ್ಯಾಲ್ರಿಯಲ್ಲೇ HRA ಅನ್ನೋದು ಕಟ್ ಆಗ್ಬಿಡುತ್ತಲ್ಲ, ಅವಾಗ ನಮ್ಗೆ ಬಾಡಿಗೆ ತರದ್ದು ಅಂತ ಏನು ಅನ್ನಿಸ್ತಾ ಇರ್ಲಿಲ್ಲ. ಹಾಗಾಗಿ ಅದು ನಮ್ಮ ಅತ್ತೆ ಇದರಲ್ಲಿ ಕಟ್ ಆಗ್ತಿತ್ತು. ಈಗ ನಾನು ರೂಪೇಶ್ ಕಟ್ಟೋ ಅಂತ ಅಂದ್ರೆ ರೆಂಟ್ ಕಟ್ಟಕ್ಕೆ ಈ ಮನೆ ತಗೊಂಡಿರೋದು. ಹಾಗಾಗಿ ಇದು ನಮ್ಗೆ ಹೊಸದು. ಸೊ ಹೊಸದಕ್ಕೆ ಹೋಗುವಾಗ ಒಂದು ಒಳ್ಳೆ ರೀತಿ ಪೂಜೆ, ಒಂದು ಒಳ್ಳೆ ಆರಂಭ ಆಗ್ಲಿ ಅನ್ಬಿಟ್ಟು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆನು ಇದೇ ಆಲುಕ್ಸೋ ದಿವಸದಲ್ಲೇ ಇಟ್ಕೊಂಡಿದ್ದು. ಸೊ ಈ ಒಂದು ನಾರ್ಮಲ್ ಕ್ಯಾಶುಯಲ್ ಇದಕ್ಕೆ ಒಂದಷ್ಟು ಜನ ಕಾಮೆಂಟ್ಸ್ ಹಾಕ್ತಾರೆ, ಬೇಕಾಗಿತ್ತಾ ನಿಮ್ಗಿದು ಇಷ್ಟು ಗ್ರ್ಯಾಂಡ್ ಆಗಿ ಈ ತರ ರೆಡಿ ಆಗ್ಬೇಕಾಗಿತ್ತಾ ಅಂತ. ಅಂದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಆಯ್ತಾ, ನಾವು ಯಾರ ದುಡ್ಡಿಂದ ಏನು ನಾವು ಬಿಲ್ಡಪ್ ಏನು ಮಾಡಿಸ್ತಾ ಇಲ್ಲ. ನಮ್ಗೆ ದೇವ್ರು ದಾರಿ ತೋರಿಸ್ದ, ದೇವ್ರ ದುಡ್ಡು ಕೊಟ್ಟ, ನಮ್ಗೆ ಪೂಜೆ ನಮ್ ಕೈಯಲ್ಲಿ ಆದಷ್ಟು ನಾವು ಪೂಜೆ ಮಾಡಿದ್ವಿ. ಅದಕ್ಕೆ ನಮ್ಗೆ ಹೆಂಗೆ ತೃಪ್ತಿ ಆಗುತ್ತೋ ಆ ತರ ರೆಡಿ ಆಗಿದ್ದೀವಿ. ಅದಕ್ಕೆ ಬಂದು ನೀವು ಈ ತರ ಚುಚ್ಚೋ ತರ ಕಾಮೆಂಟ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಹಾಗೇನೆ ಇನ್ನ ಕೆಲವೊಬ್ರು ಹೇಳ್ತಾರೆ ರೆಂಟೆಡ್ ಹೌಸ್ಗೆ ಇದೆಲ್ಲ ಬೇಕಾಗಿತ್ತಾ ಅಂತ. ನಾನು ಅವ್ರಿಗೊಂದು ಹೇಳ್ತೀನಿ, ರೆಂಟ್ ಆದ್ರೂ ಮನೆನೆ, ಓನ್ ಆದ್ರೂ ಮನೆನೆ, ಲೀಸ್ಗಾದ್ರೂ ಮನೆನೇ ಅಲ್ವಾ. ಅದ್ರಲ್ಲಿ ಏನು ರೆಂಟು ಇದು ಅಂತ. ನಾನು ಇನ್ನೊಂದು ಹೇಳ್ತೀನಿ, ನಿಮ್ ಲೈಫ್ ಇನ್ನೇನು ಪರ್ಮನೆಂಟಾ? ನಿಮ್ ಲೈಫೇ ರೆಂಟು. ನೀವಿರೋ ಮನೆ ಓನ್ ಆಗಿದ್ರೆ ಏನ್ ಯೂಸು ಅಲ್ವಾ. ಸೊ ನಾವೇ ರೆಂಟಲ್ಲಿ ಬಂದಿರ್ತೀವಿ. ದೇವ್ರು ನಮ್ಗೆ 60 ವರ್ಷ 70 ವರ್ಷ ರೆಂಟ್ ಕೊಟ್ಟು ಕಳ್ಸಿರ್ತಾನೆ ಇಲ್ಲಿಗೆ. ಇವಾಗ 60 ವರ್ಷನೂ ಇಲ್ಲ ಬಿಡಿ, 45 50 ಕರುಣೆ ತೋರಿಸಿಲ್ಲ ಅಂದ್ರೆ ಬೇಗನೆ ಟಿಕೆಟ್ ತಗೊಂತೀವಿ
ಅಲ್ವಾ? ಹಾಗಾಗಿ ಫಸ್ಟ್ ನೀವು ಇದೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಒಂದೇ, ನಾವು ಬಂದಿರೋದೇ ಪರ್ಮನೆಂಟ್ ಅಲ್ಲ, ನಾವು ಇರೋದೇ ಟೆಂಪ್ರವರಿ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಜಿಗುಪ್ಸೆ ಮನಸ್ತಾಪಗಳು ಏನೂ ಬರೋದಿಲ್ಲ ಲೈಫಲ್ಲಿ. ಏನಂತೀರಾ? ನಾನು ಹೇಳಿದ್ದು ತಪ್ಪಾದರೆ ಕಾಮೆಂಟ್ ಹಾಕಿ, ಸರಿಯಾದರೂ ಕೂಡ ಕಾಮೆಂಟ್ ಹಾಕಿ. ನೀವು ತಪ್ಪು ಅಂತ ಅಂದರೆ ನಾನು ತಿದ್ಕೊಳ್ತೀನಿ, ಸರಿನಾ? ಸೊ ಇದನ್ನ ಹೇಳಬೇಕು ಅಂತ ಇದ್ದೆ. ಆ್ಯಂಡ್ ರೂಪೇಶ್ ಓಡ್ತಾ ಇದ್ದಾರೆ. ರೂಪೇಶ್ ಪೂಜೆ ಮಾಡೋದು ನೋಡಿ ಯದುವೀರ್ ಕೂಡ ಸಾಂಬ್ರಾಣಿ ಕಡ್ಡಿ ಎಲ್ಲ ಎತ್ಕೊಂಡು ಅವನು ಪೂಜೆ ಎಲ್ಲ ಮಾಡ್ತಾ ಇರ್ತಾನೆ, ಏನೇನೋ ಅವನ ಭಾಷೆಯಲ್ಲಿ. ಈ ನಡುವೆ ಅವನು ಸ್ವಲ್ಪ ಮಾತಾಡೋದೆಲ್ಲ ಕಲ್ತಿದ್ದಾನೆ. ಇನ್ಮೇಲೆ ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ಸ್ನೆಲ್ಲ ಹಾಕ್ತೀನಿ. ಸೊ ಇದೆಲ್ಲ ಆದಮೇಲೆ ನಾನು ಸ್ನಾನಕ್ಕೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಮಾವವ್ರು ಕೂಡ ಬಂದಿದ್ರು. ಅದನ್ನು ಕೂಡ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಯದುವೀರ್ಗೆ ಗ್ರೇಪ್ಸ್. ಹಲೋ, ಗ್ರೇಪ್ಸ್ ಇಂದ ಕ್ಲೀನಾಗಿ ಕೂತ್ಕೋ, ಕಾಲು ಕುಟ್ಕಲ್ ಹಾಕೋ. ನೋಡಿ ಇವತ್ತು ನಮ್ಮ ಪ್ರೇಮಕ್ಕ ಪೂಜೆಗೆ ಬಂದಿಲ್ಲ, ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು. ಹಾಯ್ ಮಾಡ್ರಿ. ಬೆಳಗಾಗ್ಬಿಟ್ಟವ್ರು ನಮ್ಮ ಪಿನಿ. ಯಾವ ಕ್ರೀಮ್ ಹಾಕಿದ್ರೆ ಇವತ್ತು? ಯಾವ್ದು ಹಾಕಿದೆ ಹೇಳು, ಸೀಕ್ರೆಟ್ ಹೇಳು. ಪರವಾಗಿಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ಬಿಟ್ರೆ ಎಲ್ಲರೂ ಅದೇ ಹಾಕೊಂಡ್ಬಿಟ್ರೆ ನನಗೆ ಎಲ್ಲರೂ ಬ್ರೈಟ್ ಆಗಿ ಕಾಣ್ತಾರೆ. ಯಪ್ಪ ದೇವಾ. ಬರ್ರಿ, ನಮ್ಮ ಮಾವ ಬಂದವ್ರೆ, ಹೋಗೋಣ ಕೆಳಗಡೆ. ನಮ್ಮ ಮನೆಗೆ ಬರೋಕ್ಕೂ ಮುಂಚೆನೆ ನಮ್ಮ ಭಾಗ್ಯಪಿನಿ ಮನೆ ಸಿಗುತ್ತೆ ಆಯ್ತಾ. ಅದಕ್ಕೆ ಫಸ್ಟ್ ಅಲ್ಲೋಗಿದ್ದಾರೆ. ಅಲ್ಲೋದ್ರೆ ನಮ್ಮ ಪಿನಿ ಬಿಟ್ಟಿಲ್ವಂತೆ. ಮಜ್ಜಿಗೆ ಸಾರು ಮುದ್ದೆ ಅನ್ನ ಎಲ್ಲ ಮಾಡಿದ್ರೆ ತಿನ್ಕೊಂಬಂದ್ಬಿಟ್ಟಿದ್ದಾರೆ. ನಮಗೆ ಬೇಡ, ಇವಾಗ ತಾನೇ ತಿಂದ್ವಿ ಅಂದರು. ಸರಿ ಓಕೆ, ಇನ್ನೇನು ಮಾಡೋದು ಅಂದ್ಬಿಟ್ಟು ಲೈಟಾಗಿ ಸ್ನ್ಯಾಕ್ಸ್ ಥರ ಪಿಜ್ಜಾನ ಆರ್ಡ್ರ್ ಮಾಡಿದ್ದೆ. ಸೊ ಎಲ್ಲರೂ ಇವಾಗ ಕೂತ್ಕೊಂಡು ಪಿಜ್ಜಾನ ತಿಂತಾ ಇದ್ದೀವಿ. ಆ್ಯಂಡ್ ನೋಡಿ ನಮ್ಮ ಯದುವೀರ್ಗೆ ಎಷ್ಟು ಇಂಟ್ರೆಸ್ಟು ಪಿಜ್ಜಾ ಅಂದರೆ. ಬಟ್ ಇದೆಲ್ಲ ಜಾಸ್ತಿ ಕೊಡಲ್ಲ, ಟೇಸ್ಟ್ಗೆ ಇಷ್ಟಿಷ್ಟೇ, ಅವನಿಗೆ ರುಚಿಗೆ ಎಲ್ಲನೂ ಟೇಸ್ಟ್ ಮಾಡಿಸ್ತೀವಿ. ಸ್ವಲ್ಪ ಈ ಜ್ಯೂಸು, ಈ ಥರದ್ದು ಮಿಲ್ಕ್ ಪ್ರಾಡಕ್ಟ್ಸು ಅಂದರೆ ಪ್ರಿಸರ್ವ್ ಮಾಡಿರೋದು ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಕೊಡ್ತಾ ಇದ್ದೀನಿ. ಬಿಟ್ರೆ ಎಲ್ಲಾನು ಸ್ವಲ್ಪ ಟೇಸ್ಟಿಂಗ್ಗೆ. ಇನ್ನೂ ಎಷ್ಟೊಂದು ಕಾಮೆಂಟ್ಸ್ ಬರ್ತಾ ಇದೆ, ಯದುವೀರ್ ರೋಟೀನ್ ಹಾಕಿ ಅವ್ನ ಡೇ ಹೇಗಿರುತ್ತೆ, ಏನೆಲ್ಲ ಕೊಡ್ತಾ ಇದ್ದೀರಾ ಊಟ ಅವನಿಗೆ, ಇನ್ನೂ ನೀವು ಐರನ್ ಸಿರಪ್ಸು ಹಾಗೆ ವ್ಯಾಕ್ಸಿನ್ಸ್ದು ಎಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಮುಂದೆ ಬರೋವಂಥ ವೀಡಿಯೋಸಲ್ಲಿ ಎಲ್ಲ ವೀಡಿಯೋಸಲ್ಲೂ ಹಾಕ್ತೀನಿ. ನಾನು ಎವ್ರಿ ಡೇ ವೀಡಿಯೋಸ್ನ ಶೂಟ್ ಮಾಡ್ತಾ ಇದ್ದೀನಿ, ಬಟ್ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಆಗ್ತಾ ಇಲ್ಲ. ಆದ್ರಿಂದ ನಿಮಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ. ಡಿಲೇ ಅಂದರೆ 2-3 ಡೇಸ್ ಎಲ್ಲ ವೆಯ್ಟ್ ಮಾಡಿಸ್ತಾ ಇಲ್ಲ. ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕೋ ಥರ ನೋಡ್ತಾ ಇದ್ದೀನಿ. ಬಟ್ 100% ನಾನು ಎವ್ರಿ ಡೇ ವ್ಲಾಗ್ನ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಶೂಟ್ ಮಾಡ್ತಾ ಇದ್ದೀನಿ. ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ. ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ದಯವಿಟ್ಟು ಬ್ಯಾಡ್ ಕಾಮೆಂಟ್ಸ್ ಹಾಕೋವ್ರಿಗೆ ನಾನು ಒಂದೇ ರಿಕ್ವೆಸ್ಟು, ಹಾಕಬೇಡಿ ಆಯಿತಾ. ನನಗೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳಿ ಆಯಿತಾ. ಚೇಂಜ್ ಮಾಡ್ಕೊಳ್ಳೋ ಥರನೂ ಹೇಳೋದ್ರಲ್ಲೂ 2 ವಿಧಾನ ಇರುತ್ತಲ್ಲ, ಒಂದು ರೂಡು ಒಂದು ಸಾಫ್ಟ್. ನಾನು ಸಾಫ್ಟಲ್ಲಿ ಹೇಳಿ ಖಂಡಿತ ನಾನು ಸ್ವೀಕಾರ ಮಾಡ್ತೀನಿ. ರೂಡಾಗಿ ಹೇಳಿದ್ರೆ ನನಗೂ ಕೋಪ ಬರುತ್ತೆ, ನಾನು ಉಪ್ಪು ಖಾರ ತಿಂತೀನಲ್ವಾ. ಹಾಗಾಗಿ ನನಗೂ ಕೋಪ ಬಂದಾಗ ನಾನು ಈ ಥರ ವೀಡಿಯೋಸಲ್ಲಿ ಬಂದು ಹೇಳಿದಾಗ ನೀವು ಅದನ್ನು ನೋಡಿದಾಗ ನಿಮಗೂ ಬೇಜಾರು ಅನಿಸುತ್ತಲ್ವಾ. ಹಾಗಾಗಿ ಅಷ್ಟೇ. ಸೊ ನನ್ನಿಂದ ನಿಮಗೇನು ತೊಂದರೆ ಆಗದಿರದ ಮೇಲೆ ನೀವು ನನಗೆ ತೊಂದರೆ ಮಾಡಬಾರ್ದು, ಇದನ್ನು ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫ್ರೆಂಡ್ಸ್ ನೋಡಿದ್ರಲ್ಲ, ಈ ಥರ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಮಾರ್ನಿಂಗ್ ರೋಟೀನ್ ನನ್ನ ಲೈಫಲ್ಲಿ ನಡೆಯೋದನ್ನು ಕಂಪ್ಲೀಟಾಗಿ ಶೂಟ್ ಮಾಡಿ ಹಾಕೋದಕ್ಕಂತೂ ಆಗೋದಿಲ್ಲ. ಹಾಗಾಗಿ ನನ್ನ ಲೈಫಲ್ಲಿ ನಡೆಯುವಂಥ ಸಿಚುಯೇಷನ್ಸ್ ಹಾಗೆ ಹೈಲೈಟ್ಸ್ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಒಂದು 10-15 ಮಿನಿಟ್ಸ್ ವೀಡಿಯೋ ಹಾಕ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ದರೆ ನಿಮ್ಗೇನಾದರೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ನನಗೂ ಅವಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಹೊಸ ಜನರು ಬಂದಿದ್ದಾರೆ ನನ್ನ ಚಾನಲ್ಗೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಆ್ಯಂಡ್ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ. ನಿಮಗೆಲ್ಲ ಯಾವ ಥರ ವೀಡಿಯೋಸ್ ಬೇಕು ಈ ಒಂದು ಮನೆಯಲ್ಲಿ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.